ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಟಾಪಿಕ್ಗೆ ಹೋಗೋಣ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು, ನನಗೆ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಇದೆ. ಬಟ್ ನನಗೇನು ಐಡಿಯಾಸ್ ಇಲ್ಲ. ನನಗೆ ಲೈಕ್ ಕ್ಯಾಮ್ರಾ ಮುಂದೆ ಏನು ಮಾತಾಡೋಕ್ಕೆ ಬರಲ್ಲ, ಕ್ಯಾಮ್ರಾ ಫಿಯರ್ ಇದೆ. ಸೊ ಈ ಥರ ಎಲ್ಲ ಇದೆ. ಬಟ್ ನನಗೆ ಇಂಟ್ರೆಸ್ಟ್ ಇದೆ, ನಾನು ಮಾಡಬೇಕು. ಬಟ್ ಯಾವ ರೀತಿ ಮಾಡೋದು, ಹೆಂಗೆ ಎಂಟ್ರಿ ಆಗೋದು, ಈ ರೀತಿ ಎಲ್ಲ ತುಂಬ ಜನಕ್ಕೆ ಡೌಟ್ ಇರುತ್ತೆ ಗೈಸ್. ಸಿಂಪಲಾಗಿ ಹೇಳಬೇಕು ಅಂದರೆ ನನಗೂ ಕೂಡ ಇದೊಂದು ಡೌಟ್ ಇತ್ತು. ಸೊ ನನಗೂ ಕ್ಯಾಮ್ರಾ ಫಿಯರ್ ಸಿಕ್ಕಾಪಟ್ಟೆ ಇತ್ತು. ಸೊ ಕ್ಯಾಮ್ರಾ ಇಟ್ಟರೆ ನನಗೆ ಲೈಕ್ ಶಿವರಿಂಗ್ ಆಗೋದು. ಓಕೆ, ನಾನು ಕ್ಯಾಶುವಲಾಗಿ ಮಾತಾಡೋದಕ್ಕಿಂತ ಕ್ಯಾಮ್ರಾ ಇಟ್ಟಾಗ ಲೈಕ್ ಓಕೆ ಆಗಲ್ಲ ನನ್ನ ಕೈಲಿ ಅನ್ನೋ ಥರ ಫೀಲ್ ಆಗಿಬಿಡೋದು. ಒಂಥರ ಕ್ಯಾಮ್ರಾ ಫಿಯರ್ ಸಿಕ್ಕಾಪಟ್ಟೆ ಇತ್ತು. ಸೊ ಅದಕ್ಕೆಲ್ಲ ಏನು ಸೊಲ್ಯೂಷನು? ಸೊ ಗೈಸ್, ಸೊಲ್ಯೂಷನ್ ನೀವೇ ಹುಡುಕಬೇಕು ಗೈಸ್. ಇದಕ್ಕೆ ಸೊಲ್ಯೂಷನ್ ಯಾರ ಕೈಲೂ ಹುಡ್ಕೋಕ್ಕಾಗಲ್ಲ. ಸೊ ಸಿಂಪಲಾಗಿ ಒಂದು ಹೇಳ್ತೀನಿ, ನೀವು ಸ್ಟಾರ್ಟ್ ಮಾಡಿ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆಗಲ್ಲ ಅಂದ್ಕೊಂಡ್ರೆ ಅದು ದೊಡ್ಡ ತಪ್ಪು ಗೈಸ್. ಅದು ನೀವು ಮಾಡ್ತಾರ ಅಂತ ದೊಡ್ಡ ಬಿಗ್ಗೆಸ್ಟ್ ಮಿಸ್ಟೇಕು. ಸೊ ಸ್ಟಾರ್ಟ್ ಮಾಡಿ, ಏನಾಗುತ್ತೋ, ನಿಮ್ಗೆ ಏನು ಕಂಟೆಂಟ್ ಗೊತ್ತೋ ಅದನ್ನೇ ಮಾತಾಡಿ. ಸೊ ಅದನ್ನೇ ಒಂದು ಕಂಟೆಂಟಾಗಿ ಕನ್ವರ್ಟ್ ಮಾಡಿಬಿಡಿ. ಸೊ ಸಿಂಪಲಾಗಿ ಒಂದು ಹೇಳಬೇಕು ಅಂದರೆ, ನೀವು ಒಬ್ಬರೇ ಇದ್ದೀರಾ, ಒಬ್ಬರೇ ನಿಮ್ಮ ಕೈಲಿ ಏನು ಮಾಡೋಕ್ಕೆ ಸಾಧ್ಯ? ನಿಮ್ಗೆ ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಇದೆಯಾ, ಡ್ರಾಯಿಂಗ್ನ ಮಾಡಿಬಿಡಿ. ನಿಮ್ಗೇನಾದರೂ ಬೇರೆ ಥರ ಆ್ಯಕ್ಟಿವಿಟೀಸಲ್ಲಿ ಇಂಟ್ರೆಸ್ಟ್ ಇದೆಯಾ, ನೀವು ಒಬ್ಬರು ರೈಡ್ ಮಾಡೋದನ್ನೇ ಒಂದು ವೀಡಿಯೋಸ್ ಮಾಡಿಬಿಡಿ. ಸೊ ನೀವು ಟ್ರಾವೆಲರಾ, ಬೇರೆ ಬೇರೆ ಕಡೆ ಓಡಾಡ್ತೀರಾ, ಅದನ್ನೇ ವೀಡಿಯೋಸ್ ಆಗಿ ಮಾಡಿಬಿಡಿ. ಸೊ ಯೂಟ್ಯೂಬಲ್ಲಿ ನೀವು ಇದೇ ಫಾಲೋ ಮಾಡಬೇಕು, ಇದನ್ನೇ ಮಾಡಬೇಕು ಅನ್ನೋ ಥರ ಯಾವುದೇ ರೀತಿ ರೂಲ್ಸು ರೆಗ್ಯುಲೇಷನ್ಸು ಏನೂ ಇಲ್ಲ. ಸೊ ದಿಸ್ ಈಸ್ ದಿ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಫಾರ್ ಎವ್ರಿ ಕ್ಯಾಟಗರಿ ಅಂತಲೇ ಹೇಳ್ಬೋದು. ಸೊ ಸಿಂಪಲಾಗಿ ಹೇಳಬೇಕು ಅಂದರೆ ಗಾಯ್ಸ್, ತುಂಬ ಜನ ಇದನ್ನು ಯುಟಿಲೈಸ್ ಮಾಡ್ಕೊತಿದ್ದಾರೆ, ಈ ಥರದೊಂದು ಯೂಟ್ಯೂಬ್ ಆಪರ್ಚುನಿಟೀಸ್ನ. ಸೊ ಹೆಂಗೆ ಅಂದರೆ, ಸಿಂಪಲಾಗಿ ಒಂದು ಹೇಳ್ತೀನಿ. ಇವಾಗ ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಇದ್ದೀರಾ, ಸೊ ಡ್ರಾಯಿಂಗ್ ಮಾಡ್ತಾ ಇರ್ತೀರಾ. ಸೊ ಡ್ರಾಯಿಂಗ್ ಮಾಡಿಬಿಡೋದು. ಸೊ ಅದರಲ್ಲಿ ಏನು ಟೆಕ್ನಿಕ್ಸ್ ಯೂಸ್ ಮಾಡ್ತಿದ್ದೀರಾ, ಏನು ಈ ಥರ, ಯಾವ ಥರ ಮೋಟಿವು, ಈ ಥರ ಏನೇನು ಡಾಟ್ಸ್ ಇಟ್ಕೊಂಡು ಮಾಡೋದ, ಅಥವಾ ಕ್ರಿಯೇಟಿವ್ ಆಗಿ ಹಿಂಗೆ ಡ್ರಾ ಮಾಡೋದು, ಈ ಥರದೊಂದು ಮಾಡ್ಬೋದು. ಸೊ ಲೇಡೀಸಲ್ಲಿ ಹೋದರೆ ತುಂಬ ಥರ ಇರುತ್ತೆ, ರಂಗೋಲಿ. ಸೊ ಈ ಥರ ತುಂಬ ಥರ ಚಾನಲ್ಗಳು ಸಿಗುತ್ತೆ. ಸೊ ಓಕೆ, ನಾನು ಡೈಲಿ ವ್ಲಾಗ್ ಮಾಡಬೇಕು, ನಾನು ಸುಮಾರು ಕಡೆ ಸುತ್ತಾಡ್ತಿರ್ತೀನಿ. ಸೊ ಇದನ್ನು ಒಂದು ವೀಡಿಯೋಸ್ ಮಾಡ್ಬಿಡ್ಬೇಕು. ಹೌದು ಬಿಡಿ, ವ್ಲಾಗ್ಸ್ ಥರ ಮಾಡಿಬಿಡಿ. ಸೊ ಇಲ್ವಾ, ನೀವು ಕಾಲೇಜ್ ಸ್ಟೂಡೆಂಟ್ಸ್, ಫ್ರೆಂಡ್ಸ್ ಇರ್ತಾರೆ ಗೈಸ್. ಒಂದು ಹೇಳ್ತೀನಿ, ಫ್ರೆಂಡ್ಸ್ ಇದ್ದರೆ ತುಂಬ ಬೆನಿಫಿಟ್ಟು. ಸೊ ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗಿ ಒಂದು ಗ್ರೂಪ್ ಫಾರ್ಮ್ ಮಾಡಿ. ಸೊ ಅವ್ರ ಜೊತೆ ಮಿಂಗಲ್ ಹಾಕ್ಕೊಂಡು, ಸೊ ಅವ್ರ ಜೊತೆ ಒಂದಷ್ಟು ಐಡಿಯಾಗಳು ಶೇರ್ ಮಾಡ್ಕೊಂಡು, ಅವ್ರ ಜೊತೆ ಒಂದಷ್ಟು ವೀಡಿಯೋಗಳು ಮಾಡ್ಕೊಂಡು, ಫನ್ನಿ ಎಮೋಜಿಸು, ಫನ್ನಿ ಮೀಮ್ಸು, ಫನ್ನಿ ಟ್ರೋಲ್ಸ್, ಅಂದರೆ ಫನ್ನಿ ಟ್ರೋಲ್ಸ್ ಥರ ಮಾಡ್ಕೊಂಡು ಬೆಳಿಬೋದು. ಸೊ ಜನ ನಿಮ್ಮನ್ನು ನೋಡೋಕ್ಕೆ ಇಷ್ಟಪಟ್ಟ ಮೇಲೆ ನಿಮ್ಮ ಇದೇ ಚೇಂಜ್ ಆಗುತ್ತೆ. ಲೈಕ್ ವ್ಯೂವರ್ಸ್ ಜಾಸ್ತಿ ಆದಷ್ಟು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಯ್ತಾ ಇರ್ತದೆ. ಸೊ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಬೆಳಿಬೋದು ಗೈಸ್. ಯಾರೂ ಕೂಡ ಹುಡ್ತಾನೆ ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಹುಟ್ಟಲ್ಲ. ಸೊ ಬಾಯಲ್ಲಿ ಸಿಂಪಲಾಗಿ ಹೇಳಬೇಕು ಅಂದರೆ, ಹುಡ್ತಾ ನಾವೆಲ್ಲ ಬರೀ ಕೈಯಲ್ಲೇ ಬರೋದು. ಸೊ ಅವ್ನು ಎಂಥ ಶ್ರೀಮಂತ ಆಗಿದ್ರು ಹುಡ್ತಾ ಅವ್ನು ಬರೀ ಕೈಯಲ್ಲೇ ಬರೋದು. ಅದಾದಮೇಲೆ ಅವನಿಗೆ ದುಡ್ಡು, ಸಂಪತ್ತು ಎಲ್ಲ ಸಿಗ್ತಾ ಹೋಗುತ್ತೆ. ಸೊ ಸಿಂಪಲ್ಲು ಗೈಸ್, ಇದನ್ನು ಫಾಲೋ ಮಾಡಿ. ಯಾವುದೇ ಕಾರಣಕ್ಕೂ ನೀವು ಡಿಮೋಟಿವೇಟ್ ಆಗಬೇಡಿ ಸೆಂಟ್ರಲ್ಲಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಯೂಟ್ಯೂಬ್ ಮಾಡಬೇಕು ಅಂತ, ಬನ್ನಿ. ಸೊ ಎಂಟ್ರಿ ಆಗಿ. ಸೊ ಎಂಟ್ರಿ ಆದಾಗ ಲೈಕ್ ಏನು ಮಾಡ್ಬೋದು, ನೀವು ಲಾಗಿನ್ ಆಗಿ. ನಿಮಗೆ ಎಲ್ಲ ಗೊತ್ತಿರುತ್ತೆ ಗೈಸ್. ಆಲ್ಮೋಸ್ಟು ಮೊಬೈಲ್ ಯೂಸ್ ಮಾಡೋರೆಲ್ಲ ನಿಮಗೆ ಎಲ್ಲ ಥರ ಏನೇನು ಎಲ್ಲೆಲ್ಲಿ ಹಾಕಬೇಕು, ಯಾವ ಥರ ಫಿಲ್ ಮಾಡಬೇಕು ಎಲ್ಲ ಗೊತ್ತಿರುತ್ತೆ. ಆಮೇಲೆ ಯೂಟ್ಯೂಬ್ ಅಕೌಂಟ್ ಓಪನ್ ಮಾಡೋದು ಏನು ಟಫೆಸ್ಟ್ ಮೆಥಡ್ ಏನಲ್ಲ. ಸುಮಾರು ಜನ ಬಿಟ್ಟಿದ್ದಾರೆ, ಔ ಟು ಲಾಗಿನ್, ಔ ಟು ಕ್ರಿಯೇಟ್ ಯುವರ್ ಚಾನಲ್ ಅಂತ ಸುಮಾರು ಜನ ಹಾಕಿದ್ದಾರೆ. ಕನ್ನಡದಲ್ಲಿ ಕೂಡ ಇರುತ್ತೆ. ಸೊ ಹೋಗಿ ನೋಡಿ, ನೀವು ಲಾಗಿನ್ ಆಗಿ. ಆಮೇಲೆ ಇವಾಗೆಲ್ಲ ಇರೋದ್ರಿಂದ, ಸೊ ChatGPT, ಜೆಮಿನಿಲಿ ಔ ಟು ಕ್ರಿಯೇಟ್ ಎನ್ ಯೂಟ್ಯೂಬ್ ಅಕೌಂಟ್ ಅಂತ ಹಾಕಿದ್ರೆ ಸ್ಟೆಪ್ ಬೈ ಸ್ಟೆಪ್ ಅದೇ ಕೊಟ್ಬಿಡುತ್ತೆ. ಸೊ ಈ ರೀತಿ ಒಂದು ಫಾರ್ಮೆಟ್ನ ನೀವು ಬಿಲ್ಟ್ ಮಾಡ್ಕೊತಾ ಹೋಗಿ. ನಿಮ್ಗೆ ಏನು ಟ್ಯಾಲೆಂಟ್ ಇದೆಯಾ ಗೈಸ್, ಇದು ಅದು ಅಂತಲ್ಲ, ಏನಾದರೂ ಇರಲಿ ಅದನ್ನೇ ಒಂದು ಅಪ್ಲೋಡ್ ಮಾಡ್ತಾ ಹೋಗಿ. ಆಮೇಲೆ ಒಂದು ಕಮಿಟ್ಮೆಂಟಿಗೆ ಫಸ್ಟು ಸ್ಟಾರ್ಟಿಂಗು ನೀವು ಎಂಟ್ರಿ ಆಗೋಕ್ಕಿಂತ ಮುಂಚೆ ಒಂದು ಕಮಿಟ್ಮೆಂಟ್ ಮಾಡ್ಕೊಳ್ಳಿ. ನಿಮಗೆ ನೀವೇ ಒಂದು ಕಮಿಟ್ ಆಗಬೇಕು. ಸೊ ಓಕೆ, ನಾನು ಡೈಲಿ ಒಂದು ವೀಡಿಯೋಸ್ ಬಿಡ್ತೀನಿ, ಅಥವಾ ವೀಕ್ಲಿ 2 or 3 ವೀಡಿಯೋಸ್, 6 ಅಂತ ಇಟ್ಕೊಬೇಡಿ, 2, 3 ಈ ಥರ ಒಂದು ನಂಬರ್ ಇಟ್ಕೊಳ್ಳಿ. ವೀಕ್ಲಿ ಇಷ್ಟು ವೀಡಿಯೋಸ್ ಬಿಡ್ಬೇಕು ನಾನು. ಸೊ ಇಷ್ಟು ವೀಡಿಯೋಸು ಅಂತಂದಾಗ, 2 or 3 ವೀಡಿಯೋಸು ಅಂತಂದಾಗ, ಯಾವ ಥರ ಮೈಂಡ್ ಸೆಟ್ ಮಾಡ್ಕೋಬೇಕು ಅಂದರೆ, ಮಂಡೇ ಒಂದು ಬಿಡ್ತೀರಾ, ಟ್ಯೂಸ್ಡೇ ಬಿಡಲ್ಲ, ವೆಡ್ನೆಸ್ಡೇ ಬಿಡಬೇಕು, ಥರ್ಸ್ಡೇ ಬಿಡಲ್ಲ, ಫ್ರೈಡೇ ಬಿಡಬೇಕು. ಮಂಡೇ ವೆಡ್ನೆಸ್ಡೇ ಫ್ರೈಡೇ ಕಂಪಲ್ಸರಿ ಇರಬೇಕು. ಅಥವಾ ಇನ್ನೂ ಬೆಸ್ಟು 2 ದಿನ ಬಿಡ್ತೀವಿ ಅಂತ ಇಟ್ಕೊಳ್ಳಿ, ಮಂಡೇ, ವೆಡ್ನೆಸ್ಡೇ ಅಥವಾ ಥರ್ಸ್ಡೇ, ಈ ಥರ ಒಂದು ದಿನ ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಫಸ್ಟು ಸ್ಟಾರ್ಟಿಂಗು ನಿಮಗೆ ಸಬ್ಸ್ಕ್ರೈಬರ್ಸ್ನ ಹೆಂಗೆ ಪುಲ್ ಮಾಡೋದು ಅಂದರೆ,
ಪ್ರತಿದಿನ ಇಷ್ಟು ಗಂಟೆಗೆ ನನ್ನ ವೀಡಿಯೋ ಬರುತ್ತೆ ಅಂತ ಒಂದು ಟೈಮ್ ಝೋನ್ ಸೆಟ್ ಮಾಡ್ಕೊಬಿಡಿ. ನಿಮಗೆ ನೀವೇ ಟೈಮ್ ಸೆಟ್ ಮಾಡ್ಕೊಬಿಡಿ. ಸೊ 7 ಗಂಟೆ, 8 ಗಂಟೆ, 6 ಗಂಟೆ, 3 ಗಂಟೆ, ಮಧ್ಯಾಹ್ನ 3 ಗಂಟೆ ಅಥವಾ ಮಧ್ಯಾಹ್ನ 2 ಗಂಟೆಗೆ ನನ್ನ ವೀಡಿಯೋಸು ಬರುತ್ತೆ, ಆ್ಯಕ್ಟಿವ್ ಆಗುತ್ತೆ, ನನ್ನ ವೀಡಿಯೋಸ್ ರಿಲೀಸ್ ಆಗುತ್ತೆ ಅನ್ನೋದೊಂದು ನೀವು ಮೈಂಡ್ಸೆಟ್ ಫೀಲ್ ಮಾಡ್ಕೊಳ್ಳಿ. ಸೊ ಇವಾಗ ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ ಯಾರು ವರ್ಕ್ ಮಾಡಿಲ್ವೋ, ಸೊ ಅವ್ರಿಗೆಲ್ಲ ಒಂದು ಏನು ಅಂದರೆ, ನೀವು ಟೈಮರ್ ಕೂಡ ಇಡ್ಬೋದು, ಪಬ್ಲಿಷ್ ಆಗೋಕ್ಕೆ ಇಂಥ ಟೈಮಿಗೆ ಪಬ್ಲಿಷ್ ಆಗ್ಬೋದು ಅಂತ. ಸೊ ನೀವು 1 ಮಂತ್ ಆಫ್ಟರ್ ಕೂಡ ನೀವು ವೀಡಿಯೋಸ್ನ ಪೋಸ್ಟ್ ಮಾಡ್ಬೋದು, ನಿಮಗೇನು ಇಲ್ದೇನೆ. ಸೊ ಇವಾಗ ನಾನು 1 ಮಂತ್ ಆ್ಯಕ್ಟಿವ್ ಆಗಿ ಇರೋಕ್ಕಾಗಲ್ಲ, ನಾನು ಯಾವುದೋ ಒಂದು ಹೊರದೇಶಕ್ಕೆ ಹೋಗ್ತಾಯಿದ್ದೀನಿ ಅಥವಾ ಏನೋ ಒಂದು ಹಳ್ಳಿಗೆ ಹೋಗ್ತಾಯಿದ್ದೀನಿ. ಸೊ ನಾನು ನೆಕ್ಸ್ಟ್ ವೀಕು ವೆಡ್ನೆಸ್ಡೇ ನನ್ನ ಕೈಲಿ ವೀಡಿಯೋ ಬಿಡೋಕ್ಕಾಗಲ್ಲ ಅಂದಾಗ ನಾನೇನು ಮಾಡ್ಬೋದು, ಇವಾಗ ಒಂದು ವೀಡಿಯೋ ಕ್ರಿಯೇಟ್ ಮಾಡ್ಕೊಂಡು ಆ ವೀಡಿಯೋನ ವೆಡ್ನೆಸ್ಡೇ ರಿಲೀಸ್ ಆಗಬೇಕು ಅಂತ ಫುಲ್ ಅಪ್ಲೋಡ್ ಮಾಡಿಬಿಡ್ಬೋದು. ನಿಮಗೆ ನೆಟ್ವರ್ಕ್ ಏನೂ ಅವಶ್ಯಕತೆ ಇರಲ್ಲ ರಿಲೀಸ್ ಆಗಬೇಕಾದ್ರೆ. ಅಪ್ಲೋಡ್ ಮಾಡಬೇಕಾದಾಗ ಮಾತ್ರ ಅದು ನೆಟ್ವರ್ಕ್ ಇಶ್ಯೂ, ಅಂದರೆ ನೆಟ್ವರ್ಕ್ ಇದು ಬರೋ ಅಂಥದ್ದು, ಅಂದರೆ ಅವಶ್ಯಕತೆ ಬರೋ ಅಂಥದ್ದು. ನೆಟ್ವರ್ಕ್ ಎಲ್ಲ ಯೂಸ್ ಆದಮೇಲೆ ನೀವು ಅಪ್ಲೋಡ್ ಅಂತ ಕೊಟ್ಟಮೇಲೆ ಫುಲ್ ಅಪ್ಲೋಡ್ ಆದಮೇಲೆ ಅದು ರಿಲೀಸ್ ಆಗೋ ಟೈಮ್ಗೆ ನೆಟ್ವರ್ಕ್ ಇಲ್ಲ ಅಂದ್ರೂ ಅದ್ರ ಪಾಡಿಗೆ ಅದು ರಿಲೀಸ್ ಆ್ಯಕ್ಟಿವ್ ಆಗುತ್ತೆ, ನಿಮ್ಮ ಚಾನಲಲ್ಲಿ ಆ್ಯಕ್ಟಿವ್ ಆಗುತ್ತೆ. ಸೊ ಈ ಥರ ಎಲ್ಲ ಟೆಕ್ನಿಕ್ಸ್ಗಳಿದೆ. ಸೊ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಈ ಥರ ಆಪ್ಷನ್ಸ್ಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಸೊ ಆರಾಮಾಗಿ ನೀವು ಬಿಲ್ಟ್ ಮಾಡ್ಕೋಬೋದು, ನಿಮ್ಮ ಕೆರಿಯರ್ನ ನೀವು ಬಿಲ್ಟ್ ಮಾಡ್ಕೋಬೋದು. ಸಿಂಪಲ್ ಗೈಸ್, ಎಡಿಟ್ ಮಾಡೋಕ್ಕೆ ಬರಲ್ಲ. ಸೊ ಎಡಿಟ್ ಮಾಡೋಕ್ಕೆ ನೀವು ದೊಡ್ಡ ಸಾಫ್ಟ್ವೇರ್ನೇ ಹುಡುಕಬೇಕು ಅಂತೇನಿಲ್ಲ. ಆರಾಮಾಗಿ ನಿಮ್ಗೆ 1-2 ಆಪ್ಷನ್ ಕೊಡ್ತೀನಿ. ಯೂಕಟ್ ಅಂತ ಒಂದಿದೆ, ಬೆಸ್ಟ್ ಆಪ್ಷನ್ನು. ಅಥವಾ ನಿಮ್ಗೆ ಇನ್ನೂ ಈಸಿ ಬೇಕು ಅಂದರೆ ಇನ್ಶಾರ್ಟ್ ಅಂತಿದೆ. ಇನ್ಶಾರ್ಟು ಬೆಸ್ಟ್ ಆಪ್ಷನ್ನು. ಅಂದರೆ ಯಾರೆಲ್ಲ ಫಸ್ಟ್ ಎಡಿಟಿಂಗ್ ಇನ್ನೂ ನಿಮ್ಗೆ ಗೊತ್ತಿಲ್ಲ ಅಂತ ಅನ್ಕೋತಿರೋ ಅವ್ರಿಗೆ, ಬಿಗಿನರ್ಸ್ಗೆ. ಅದಾದಮೇಲೆ ಯೂಕಟ್ ಅಂತ ಒಂದಿದೆ. ಇನ್ಶಾರ್ಟ್ ಆದಮೇಲೆ ಯೂಕಟ್ನೇ ಬಳಸ್ಕೊಳ್ಳಿ. ಸೊ ಅದಾದಮೇಲೆ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲಲ್ಲಿ ಬೇಕು, ಮೊಬೈಲ್ ವರ್ಷನ್ ಬೇಕು ಅಂದರೆ ಕೈನ್ ಮಾಸ್ಟರ್ ಅಂತ ಒಂದಿದೆ. ಆರಾಮಾಗಿ ಈ 3 ಪ್ಲ್ಯಾಟ್ಫಾರ್ಮ್ನ ಇಟ್ಕೊಂಡು ನೆಕ್ಸ್ಟ್ ಲೆವೆಲಲ್ಲಿ ಎಡಿಟ್ ಮಾಡ್ಬೋದು ಗೈಸ್. ಸಿಂಪಲಾಗಿ ಒಂದು ಹೇಳ್ತೀನಿ, ಎಷ್ಟೋ ಜನ ಯೂಟ್ಯೂಬ್ ಮಾಡೋರು ಒಂದು ಮೊಬೈಲ್ ಇಟ್ಕೊಂಡು, ಅಂದರೆ ಆ್ಯಂಡ್ರಾಯ್ಡ್ ಮೊಬೈಲ್ನೇ ಯೂಸ್ ಮಾಡ್ತಾರೆ. ಅದರಲ್ಲಿ ಯೂಕಟ್ಟು ಅಥವಾ ಈ ಥರ ಇನ್ಶಾರ್ಟು ಅಥವಾ ಕೈನ್ ಮಾಸ್ಟರು ಬೆಸ್ಟ್ ಆಪ್ಷನ್ನು. ಬಟ್ ಬಿಗಿನರ್ಸ್ಗೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಅದಕ್ಕೋಸ್ಕರ ಇನ್ಶಾರ್ಟ್ ಅಥವಾ ಯೂಕಟ್ 2 ಆಪ್ಷನಲ್ಲಿ ಇಟ್ಕೊಳ್ಳಿ. ಸೊ ನನಗೊಂದು ಸ್ವಲ್ಪ ನೆಕ್ಸ್ಟ್ ಲೆವೆಲಲ್ಲಿ ಎಡಿಟಿಂಗ್ ಬರುತ್ತೆ, ನನ್ನ ಹತ್ರ ಮಾನಿಟರ್ ಇದೆ, ಲ್ಯಾಪ್ಟಾಪ್ ಇದೆ, ಈ ಥರ ಎಲ್ಲ ಮಾಡ್ಬೋದು ಅಂದಾಗ ಅಡಬಿ ಪ್ರೀಮಿಯರ್ ಪ್ರೋ ಅಂತಿದೆ, ಅದಕ್ಕೊಂದು ಸ್ವಲ್ಪ ಸಬ್ಸ್ಕ್ರಿಪ್ಷನ್ಸ್ ಕೇಳುತ್ತೆ. ಸೊ ನೀವು ಓಕೆ ಅಂದರೆ ಅಡಬಿ ಪ್ರೀಮಿಯರ್ ಪ್ರೋ ಯೂಸ್ ಮಾಡ್ಬೋದು. ಸೊ ಅದಾದಮೇಲೆ ತುಂಬ ಥರ ಇದೆ ಗೈಸ್, ನೀವು ರಿಸರ್ಚ್ ಮಾಡಿದ್ರೆ ಎಷ್ಟೊಂದು ಥರ ಆಪ್ಷನ್ ಸಿಗುತ್ತೆ. ಸೊ ನಿಮ್ಗೆ ಎಡಿಟಿಂಗ್ ಒಂದು ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಗೊತ್ತಿರಬೇಕು. ಸೊ ನನಗೆ ಅದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ ಎಡಿಟಿಂಗ್ ಬಗ್ಗೆ ಅಂದರೆ, ಯೂಟ್ಯೂಬಲ್ಲಿ ಕೋರ್ಸ್ಗಳು ಸಿಗುತ್ತೆ, ಫ್ರೀ ಕೋರ್ಸ್ಗಳು, ಅಂದರೆ ಪೇ ಮಾಡಿ ನೋಡೋ ಅಂತಂದಲ್ಲ, ಫ್ರೀಯಾಗಿ ಕೋರ್ಸ್ಗಳು ಸಿಗುತ್ತೆ. ಆರಾಮಾಗಿ ನೋಡಿ 1-2 ದಿನ ನೋಡಿದ್ರೆ ನಿಮಗೆ ಟ್ರೈನ್ ಆಗೋಗ್ತೀರಾ. ಸೊ ಈ ರೀತಿ ಎಲ್ಲ ಆಪ್ಷನ್ನ ಬಳಸ್ಕೊಂಡು, ಈ ರೀತಿಯೆಲ್ಲ ಆಪರ್ಚುನಿಟೀಸ್ನ ಬಳಸ್ಕೊಂಡು, ಸೊ ದಯವಿಟ್ಟು ಯೂಟ್ಯೂಬಿಗೆ ಬರೋರೆಲ್ಲ ಇಂಟ್ರೆಸ್ಟ್ ಇದ್ದರೆ ಯೂಟ್ಯೂಬಿಗೆ ಬನ್ನಿ ಫೀಲ್ಡಿಗೆ. ಸೊ ಅದಾದಮೇಲೆ ನೀವು ಒಂದು ಟಾರ್ಗೆಟ್ ಅನ್ನೋದೊಂದು ಇಟ್ಕೊಳ್ಳಿ. 1 ಇಯರ್ ಟಾರ್ಗೆಟು, 2 ಇಯರ್ಸ್ ಟಾರ್ಗೆಟು, 3 ಇಯರ್ಸ್ ಟಾರ್ಗೆಟು ಅಂತ ಇಟ್ಕೊಳ್ಳಿ. ಬಟ್ ಅದ್ರ ಮೇಲೆ ಡಿಪೆಂಡ್ ಆಗಿಬಿಡಿ. ಅಂದರೆ ಇವಾಗ ಟಾರ್ಗೆಟ್ ಹೆಂಗಿರಬೇಕು ಅಂದರೆ, ನಾನು 1 ಇಯರ್ ಪ್ರತಿದಿನ ಒಂದೊಂದು ವೀಡಿಯೋ ಬಿಡ್ತಾ ಹೋಗ್ತೀನಿ, 1 ಇಯರ್ ಅದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಅಂತ ನೀವು ಸ್ಟಿಕ್ ಆನ್ ಆದಾಗ ಏನಾಗುತ್ತೆ, 1 ಇಯರ್ ಕಂಪ್ಲೀಟ್ ಆಯ್ತಿದ್ದಂಗೆ ನಿಮ್ಗೇನಾಗುತ್ತೆ, ಸೊ ನಾನು ಎಷ್ಟೋ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಇವ್ರಿಗೆಲ್ಲ ನಾನು ಡಿಮೋಟಿವೇಟ್ ಮಾಡ್ಬೋದು, ನಾನು ಇನ್ನೇ ಎಕ್ಸ್ಟೆಂಡ್ ಮಾಡ್ಕೊತಾ ಹೋಗಬೇಕು ಅಂತ ಡೇ ಬೈ ಡೇ ಎಕ್ಸ್ಟೆಂಡ್ ಮಾಡ್ಕೊತಾ ಹೋಗ್ತೀರಾ. ಸೊ ನೀವು ಇವಾಗ ಏನಾಗ್ಬಿಡುತ್ತೆ, ಸೊ ಸ್ಟಾರ್ಟಿಂಗು ನೀವು ಒಂದಷ್ಟು ಜನ ವೀಡಿಯೋಸ್ ನೋಡಿರ್ತೀರಾ. ಸೊ 1 ಮಂತಲ್ಲಿ ಮಾನಿಟೈಸೇಷನ್ ಸ್ಟಾರ್ಟ್ ಆಗುತ್ತೆ, ಅಥವಾ 1 ವೀಕಲ್ಲಿ ಮಾನಿಟೈಸೇಷನ್ ಸ್ಟಾರ್ಟ್ ಆಗುತ್ತೆ, ನಾನು ವೀಡಿಯೋ ಕಂಪ್ಲೀಟಾಗಿ ನೋಡಿ. ಅದಾದಮೇಲೆ 1 ಮಂತಲ್ಲಿ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ಎಲ್ಲ ಹೇಳ್ತಾರೆ. ಹೌದು ಗೈಸ್, ಅದೆಲ್ಲ ನಿಜ, ಅದೆಲ್ಲ ಸುಳ್ಳು ಅಂತಲೂ ಹೇಳಲ್ಲ ನಾನು. ಬಟ್ ಏನು ಅಂದರೆ, ನಿಮಗೆ ಹಳೆ ಫಾಲೋವರ್ಸ್ ಯಾರಾದರೂ ಇರಬೇಕು, ಅಥವಾ ಹಳೆ ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಫಾಲೋವರ್ಸು ಸಬ್ಸ್ಕ್ರೈಬರ್ಸ್ ಯಾರಾದರೂ ನಿಮ್ಮ ಇದಕ್ಕೆ ಬಂದಾಗ, ಸೊ ಅವಾಗ ಯೂಸ್ ಆಗೋ ಅಂಥದ್ದು ಈ ಅವ್ರಿಗೆ ಕೂಡ ಐಡಿಯಾ. ಬಟ್ ಹೊಸ್ದಾಗಿ ಎಂಟ್ರಿ ಆಗ್ತಾಯಿದ್ದೀನಿ ಅಂದಾಗ ಈ ಥರ ಟೈಮ್ ಲಿಮಿಟ್ ಇಟ್ಕೊಬೇಡಿ. ಸೊ ನೀವು ವೀಡಿಯೋಸ್ ಮಾಡಿ ಬಿಡೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಅರ್ನಿಂಗ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗ್ಬೇಡಿ. ಅರ್ನಿಂಗ್ಸ್ ಇವತ್ತಿಲ್ಲ ನಾಳೆ ಆಗೇ ಆಗುತ್ತೆ ಗೈಸ್. ನೀವು ಏನಕ್ಕೆ ಮಾಡ್ತೀವಿ, ನಿಮ್ಮ ಪ್ಯಾಷನ್ನು, ನೀವು ಏನೋ ಒಂದು ನಿಮ್ಮ ಪ್ಯಾಷನ್ ಇಟ್ಕೊಂಡು ಬರ್ತಾರ ಮೈಂಡ್ಸೆಟ್ ಇಟ್ಕೊಂಡು ಬನ್ನಿ. ಸೊ 1 ಇಯರ್ ಟಾರ್ಗೆಟ್ ಇಟ್ಕೊಳ್ಳಿ. 1 ಇಯರ್ ಪ್ರತಿದಿನ ನಾನು ವೀಡಿಯೋ ಬಿಡ್ತೀನಿ, 1 ಇಯರ್ ವೀಕ್ಲಿ ನಾನು 2 ವೀಡಿಯೋಸ್ ಬಿಟ್ಟೇ ಬಿಡ್ತೀನಿ, 1 ಇಯರ್ ಟಾರ್ಗೆಟ್ ನನಗೆ ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, 1 ಇಯರ್ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದಾಗ ಇದನ್ನು ಬಿಡಬೇಕು ಅಂತ ನಿಮ್ಗೆ ಯಾವುದೇ ಕಾರಣಕ್ಕೂ ಅನಿಸಲ್ಲ. ನೀವು ಡೈಲಿ ಒಂದು ವೀಡಿಯೋ, ಯಾವುದಾದ್ರೂ ಒಂದು ವೀಡಿಯೋ ಮಾಡಿಬಿಡಬೇಕು ಅಂತ ಒಂದು ಮೈಂಡ್ಸೆಟ್ ಬರುತ್ತೆ. ಸೊ ಅದಾದಮೇಲೆ ನಿಮಗೆ ಚೇಂಜಸ್ ಮಾಡ್ಕೊತಾ ಹೋಗ್ಬೋದು. ಅದಾದಮೇಲೆ ನೀವು 10 ವೀಡಿಯೋಸ್ ಬಿಡ್ತಿದ್ದಂಗೆ ನಿಮಗೆ ಮೈಂಡ್ಸೆಟ್ ಚೇಂಜ್ ಆಗುತ್ತೆ. ಸೊ ಓಕೆ, ನಾನು ಇನ್ನೂ ಏನಾರು ಅಪ್ಡೇಟ್ ಆಗಬೇಕು ಅಂತ 20 ವೀಡಿಯೋಸ್ 30 ವೀಡಿಯೋಸ್ 1 ಮಂತ್ ಆಯ್ತಿದ್ದಂಗೆ ಇನ್ನೂ ಸ್ವಲ್ಪ ಚೇಂಜ್ ಆಗುತ್ತೆ, ಅಪ್ಡೇಟ್ ಆಯ್ತೀರಾ. ಸೊ ಇನ್ನೂ ಸ್ವಲ್ಪ ನೆಕ್ಸ್ಟ್ ಲೆವೆಲಲ್ಲಿ ಕೊಡಬೇಕು, ಆ ಥರ ಈ ಥರ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿ ಇದು ಮಾಡೋಕ್ಕೆ, ಎಡಿಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸಿಂಪಲ್ಲು. ಸೊ ನನಗೆ ಬೇಸಿಕ್ ನಾಲೆಡ್ಜೇ ಇಲ್ಲ, ನನ್ನ ಕೈಲಿ ಯೂಟ್ಯೂಬ್ ನಡ್ಸೋಕ್ಕೆ ಆಗೋಲ್ಲ, ಯೂಟ್ಯೂಬಲ್ಲಿ ಚಾನಲ್ ಅಕೌಂಟ್ ಓಪನ್ ಮಾಡೋಕ್ಕೆ ಆಗೋಲ್ಲ, ನನ್ನ ಟ್ಯಾಲೆಂಟ್ನ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅನ್ನೋ ಥರ ಎಲ್ಲ ಇದ್ದರೆ, ಸೊ ಅದೆಲ್ಲ
ವೇಸ್ಟ್. ಅಂದರೆ ಯಾರಾದರೂ ಹೇಳಿದರೆ ದಯವಿಟ್ಟು ಅದನ್ನು ಮರ್ತುಬಿಡಿ ಗೈಸ್, ಇದೆಲ್ಲ ನಿಜ ಅಲ್ಲ. ನನಗೆ ಯಾಕಂದರೆ ನಾನು ಎಜುಕೇಟೆಡ್ ಇರ್ಬೋದು, ಓಕೆ, ನನ್ನ ಚಾನಲೆಲ್ಲ ಓಪನ್ ಮಾಡೋದು ಬರ್ಬೋದು, ಚಾನಲ್ ರನ್ ಮಾಡೋದು ಬರ್ಬೋದು, ಎಲ್ಲ ಥರನೂ ಬರ್ಬೋದು, ಬಟ್ ನನ್ನ ಕ್ಯಾಮ್ರಾ ಫಿಯರ್ ಇತ್ತು. ಸೊ ಇವಾಗ ನನಗೆ ಕ್ಯಾಮ್ರಾ ಫಿಯರ್ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಸೊ ನಾನು ಒಬ್ಬನೇ ಕೂತ್ಕೊಂಡು ಮಾತಾಡ್ಬೋದು, 4 ಜನ ಮಧ್ಯ ಹೋದಾಗ ಒಂದು ಸ್ವಲ್ಪ ಶಿವರ್ ಆಗ್ತೀನಿ. ಅದನ್ನು ಒಂದು 5-6 ವೀಡಿಯೋ ಮಾಡಿಬಿಟ್ಟಾಗ ನನಗೇನು ಓಕೆ ಫೈನ್, ನನ್ನ ಇದು ಓಕೆ, ಏನೂ ಆಗಲ್ಲ, ಏನು ಈ ಥರ ನಡೆಯಲ್ಲ ಅಂತ ನನ್ನ ಮೈಂಡ್ಸೆಟ್ ನಾನು ಚೇಂಜ್ ಮಾಡ್ಕೊತೀನಿ. ಆ ಥರ ಯಾವತ್ತೇ ಇದ್ರು ಗೈಸ್, ನೀವು ಪಿ ನರ್ಸರಿಯಿಂದನೇ ನೀವು UKG LKG ಎಲ್ಲದಕ್ಕೂ ಸ್ಟೆಪ್ ಬೈ ಸ್ಟೆಪ್ಪು, ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್, ಫಿಫ್ತು ಅಂತಲೇ ಬರೋದು. ಸೊ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಕಂಟಿನ್ಯೂಸ್ ಆಗಿ ಗೊತ್ತಿರತ್ತಾನೆ. ಸೊ 1ನೇ ಕ್ಲಾಸ್ ಓದಿದ ತಕ್ಷಣ ಅಥವಾ 5ನೇ ಕ್ಲಾಸಲ್ಲಿ ನಿನ್ನ ಟ್ಯಾಲೆಂಟ್ ತುಂಬ ಚೆನ್ನಾಗಿದೆ, ನೀನು 10ನೇ ಕ್ಲಾಸ್ಗೆ ಹೋಗ್ಬಿಟ್ಟು ಡೈರೆಕ್ಟು ಅಂತ ಯಾರು ಪುಷ್ ಮಾಡಲ್ತಾನೆ. ಸೊ ಇದು ಇದೇ ಥರ. ಸೊ ಸ್ಟೆಪ್ ಬೈ ಸ್ಟೆಪ್ ನೀವು ಕಲಿತಾ ಹೋಗ್ತೀರಿ. ನೀವು ಎಂಟ್ರಿ ಆಗೋದೊಂದು ಬಾಕಿ ಇರುತ್ತೆ. ಎಂಟ್ರಿ ಆಗಿದ ತಕ್ಷಣ ಸ್ಟೆಪ್ ಬೈ ಸ್ಟೆಪ್ ನಿಮಗೇನೆ ಒಂದಷ್ಟು ನಾಲೆಡ್ಜ್ಗಳಿಗೆ ಏನಾಗುತ್ತೆ, ನೀವು ಏನು ಚೇಂಜಸ್ ಮಾಡ್ಕೋಬೋದು ಅಂತ ನೀವೇ ಯೋಚನೆ ಮಾಡ್ತೀರಾ. ಸೊ ಅದಾದಮೇಲೆ ಚೇಂಜಸ್ ಮಾಡ್ಕೊತಾ ಹೋಗ್ತಾ ಇರ್ತೀರಾ. ಸೊ ಅದಾದಮೇಲೆ ಏನಾಗುತ್ತೆ ಅಂದರೆ ಸಬ್ಸ್ಕ್ರೈಬರ್ಸ್ಗೆ ಏನಾಗಿರ್ತಾರೆ, ವ್ಯೂಸ್ ಬರ್ತಾ ಇರುತ್ತೆ. ಸೊ ಅವ್ರಿಗೆ ನೀವು ಡಿಮೋಟಿವೇಟ್ ಮಾಡಬಾರ್ದು. ಇಫ್ ಇನ್ ಕೇಸ್ 1 ಇಯರ್ ಅಷ್ಟರಲ್ಲಿ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗಲಿಲ್ಲ ಅಂತಲೇ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕೆಲವೊಬ್ರಿಗೆ ಸ್ಟಾರ್ಟ್ ಆಗಲ್ಲ ಅದು, ಯಾಕಂದರೆ ಅದು ಅಷ್ಟು ಕಾಂಪಿಟೇಷನ್ ಇರುತ್ತೆ ಗೈಸ್. ಇವಾಗ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದು ಅಂದರೆ ಏನು ತಮಾಷೆ ಅಲ್ಲ. ನೀವು 10 ವೀಡಿಯೋ ಬಿಟ್ಟಿದ ತಕ್ಷಣ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಅದಾದಮೇಲೆ ನಿಮ್ಮ ಲಕ್ ಚೆನ್ನಾಗಿದ್ದು ನಿಮ್ದು ಯಾವ್ದಾರ ಒಂದು ವೀಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು ಅಂದಾಗ ಮೇ ಬಿ 1 ಮಂತ್ಗೇ ಸ್ಟಾರ್ಟ್ ಆದರೂ ಆಗ್ಬೋದು. ಸೊ ಅವ್ರು ಅಂದರೆ ಅದ್ರ ಬಗ್ಗೆ ಮಾತಾಡ್ತಿಲ್ಲ ನಾನು. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದರೆ ಡಿಮೋಟಿವೇಟ್ ಆಗಬೇಡಿ. 1 ಇಯರ್ ನಿಮ್ಗೆ ಅರ್ನಿಂಗ್ ಸ್ಟಾರ್ಟ್ ಆಗಲಿಲ್ಲ, ನನ್ನ ಅರ್ನಿಂಗ್ ಸ್ಟಾರ್ಟ್ ಆಗಿಲ್ಲ, ನಾನು ಎಷ್ಟೊಂದು ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀನಿ, 20-30 ಸಾವಿರ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀನಿ, ನಾನು 10 ಪರ್ಚೇಸ್ ಮಾಡಿದೆ, 20 ಪರ್ಚೇಸ್ ಮಾಡಿದೆ, ಸೊ ನನಗೇನು ಇಲ್ಲ ಬ್ಯಾಕು ಅಂತಂದಾಗ ಡಿಮೋಟಿವೇಟ್ ಆಗೋಗ್ತೀರಾ. ಅದಾಗಲೇಬೇಡಿ. ಸಬ್ಸ್ಕ್ರೈಬರ್ಸ್ನ ನೋಡಿ, ಸಬ್ಸ್ಕ್ರೈಬರ್ಸ್ ನೋಡಿದ್ರೆ ನಿಮ್ಗೆ ಖುಷಿ ಆಗುತ್ತೆ. ವ್ಯೂಸ್ನ ನೋಡಿದ್ರೆ ಇನ್ನೂ ಸ್ವಲ್ಪ ಖುಷಿ ಆಗುತ್ತೆ. ಸೊ ಅವ್ರಿಗೆ ಡಿಮೋಟಿವೇಟ್ ಆಗಬಾರ್ದು, ಅವ್ರನ್ನ ನನ್ನ ವೀಡಿಯೋಸ್ ನೋಡೋದು ನಿಲ್ಲಿಸಬಾರ್ದು ಅಂದ್ಬಿಟ್ಟು ಆನ್ ಸ್ಪಾಟ್ ನೀವೇನೇ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತೀರಾ. ಸೊ ಇದು ಗೈಸ್ ಆ್ಯಕ್ಚುಲ್ ಬಂದು ಯೂಟ್ಯೂಬಿಗೆ ಬರೋರು ಯಾರೂ ನಾನು ತುಂಬ ಟ್ಯಾಲೆಂಟೆಡ್ಡು, ನಾನು ಎಂಟ್ರಿ ಆಗಿದ ತಕ್ಷಣ ನಾನು ಫಸ್ಟ್ ವೀಡಿಯೋನೇ ನಂದು ವೈರಲ್ ಆಗಿಬಿಡ್ಬೇಕು, ಫಸ್ಟ್ ವೀಡಿಯೋದಲ್ಲೇ ನಂದು ಮಾನಿಟೈಸೇಷನ್ ಆಗಿ ಅರ್ನಿಂಗ್ಸು $100 ಮುಟ್ಬಿಡ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಬರೋದೇ ಇಲ್ಲ. ತುಂಬ ರೇರು. ಅದು ಏನು ಸೆಲೆಬ್ರಿಟೀಸ್ ಬರ್ತಾರೆ ಒಂದು ಪಕ್ಷ, ಓಕೆ ಒಪ್ಕೋತೀನಿ, ಸೆಲೆಬ್ರಿಟೀಸ್. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಇನ್ಫ್ಲುಯೆನ್ಸರ್ಸ್ ಆಗಿರ್ತಾರೆ. ಸೊ ಅವ್ರಿಗೆಲ್ಲ 200K 300K ಫಾಲೋವರ್ಸ್ ಇರ್ತಾರೆ. ಸೊ ಅವ್ರು ಬಂದಾಗ ಏನಾಗುತ್ತೆ, ಕಣ್ಣು ಮುಚ್ಕೊಂಡು ಅವ್ರು ಒಂದು ವೀಡಿಯೋ ಬಿಟ್ಟಿದ ತಕ್ಷಣವೇ 20K 30K 40K 50K ಸಬ್ಸ್ಕ್ರೈಬರ್ಸ್ ಎಲ್ಲ ಆಗೋಗ್ತಾರೆ. ಸೊ ಅವ್ರು ಒಂದು ವೀಕಲ್ಲಿ ಮಾನಿಟೈಸೇಷನ್ ಆನ್ ಮಾಡೋದು ಸಿಕ್ಕಾಪಟ್ಟೆ ಈಸಿ ಆಗೋಗುತ್ತೆ. ಯಾಕಂದರೆ 10,000 ಜನದಲ್ಲಿ ಅವ್ರು ಬಿಡೋ ವೀಡಿಯೋನ ಕಂಪ್ಲೀಟಾಗಿ 1,000 ಜನ ನೋಡಿದ್ರೆ ಸಾಕು ಗೈಸ್. ಇವಾಗ ಫಾರ್ ಎಕ್ಸಾಂಪಲ್ ಅರ್ಧ ಗಂಟೆ ವೀಡಿಯೋ ಬಿಡ್ತಾರೆ ಅಂದ್ಕೊಳ್ಳಿ, 30 ಮಿನಿಟ್ಸ್ ವೀಡಿಯೋ. ಸೊ ಒಂದು 30,000 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂದ್ಕೊಳ್ಳಿ, ಅದರಲ್ಲಿ 10,000 ಜನ ನೋಡಿದ್ರೆ ಎಷ್ಟಾಯಿತು, 30 × 10,000 ಮಾಡಿ ಆರಾಮಾಗಿ ಅವರ್ ಕಂಪ್ಲೀಟ್ ಆಗೋಗುತ್ತೆ. ಅಂದರೆ 10,000 ಜನ 5,000 ಅವರ್ ಕಂಪ್ಲೀಟ್ ಆಗೋಗುತ್ತೆ ಗೈ, ಸಿಂಪಲ್ಲಾಗಿ. ಆ ಥರ ಯೋಚನೆ ಮಾಡ್ಕೊಂಡು ಬನ್ನಿ ಗೈ, ಸಿಂಪಲ್ಲು. ಸೊ ಯಾರೂ ವಿಪರೀತ ತಲೆ ಕೆಡಿಸ್ಕೊಂಡು ನನ್ನ ಕೈಲಿ ಆಗಲ್ಲ ಡಿಮೋಟಿವೇಟ್ ಆಗಬೇಡಿ. ಸೊ ಯಾರ್ಯಾರೆಲ್ಲ ಕ್ರಿಯೇಟರ್ ಆಗಬೇಕು ಅಂತಿದ್ದೀರಾ, ಯಾರ್ಯಾರೆಲ್ಲ ನಿಮ್ಮ ತಲೆ ಯೂನಿಕ್ ಐಡಿಯಾಸ್ ಇದೆ, ಸೊ ದಯವಿಟ್ಟು ನೀವು ಯೂಟ್ಯೂಬ್ ಫೀಲ್ಡ್ನ ಅಂದರೆ ಇದೊಂಥರ ಹೆಂಗೆ ಅಂದರೆ ಗೈಸ್, ನೀವೇ ಬಾಸು. ನೀವು ಯಾರ ಕೈ ಕೆಳಗಡೆ ಕೆಲಸ ಮಾಡೋ ಅವಶ್ಯಕತೆ ಇರಲ್ಲ, ನೀವೇ ಬಾಸು. ಇದೊಂಥರ ಬಿಸ್ನೆಸ್ ಥರನೇ ರನ್ ಆಗುತ್ತೆ. ಸೊ ಅದಾದಮೇಲೆ ನೀವು ಮಾನಿಟೈಸೇಷನ್ ಸ್ಟಾರ್ಟ್ ಆದಮೇಲೆ, ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಆದಮೇಲೆ ನಿಮಗೊಂದಷ್ಟು ಆಫರ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆಪರ್ಚುನಿಟೀಸ್ಗಳು ಸಿಗುತ್ತೆ, ಪ್ರಮೋಷನ್ಗಳು ಸಿಗುತ್ತೆ. ಸೊ ಇದೆಲ್ಲ ಒಂದು ಸ್ವಲ್ಪ ಸೈಡ್ ಬಿಸ್ನೆಸ್ ಇದ್ದಂಗೆ. ಸೊ ಸೈಡಲ್ಲೂ ಬಿಸ್ನೆಸ್ ನಡೀತಾ ಇರುತ್ತೆ, ಯೂಟ್ಯೂಬಲ್ಲೂ ಬಿಸ್ನೆಸ್ ನಡೀತಾ ಇರುತ್ತೆ. ಇದರಲ್ಲಿ ಅರ್ನಿಂಗ್ಸ್ಗಳು ನಿಮಗೆ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಸೊ ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಸೊ ಇನ್ನೇನಾರು ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಫ್ ಇನ್ ಕೇಸ್ ಏನಾದ್ರು ವೀಡಿಯೋ ಮಾಡೋಷ್ಟು ಇಲ್ಲ ಅಂದರೆ ನಾನು ಅದರಲ್ಲೇ ಕಮೆಂಟಲ್ಲೇ ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತೀವಿ. ಈ ವಿಡಿಯೋ ನಿಲ್ಲಿಸ್ತಾ ಗೈಸ್, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀವಿ. ಈ ವಿಡಿಯೋ ನಿಲ್ಲಿಸ್ತಾ. ಲವ್ ಯು ಗೈಸ್, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್, ಸೈನಿಂಗ್ ಆಫ್ ಗೈಸ್.